ಆರ್ಎಸ್ಎಸ್ ವಿರುದ್ಧ ಸಮರ ಸಾರಿರೋ ಪ್ರಿಯಾಂಕ್ ಖರ್ಗೆ ಇವತ್ತು ಮತ್ತೊಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಸಭೆ ಆಗ್ತಾ ಇದೆ. ಈ ಹಿಂದೆ ಸಭೆ ನಡೆದಂತಹ ಬಳಿಕ ಗಲಭೆಗಳಾಗಿದ್ವು ಅಂತ ಆರೋಪ ಮಾಡಿದ್ದಾರೆ. ಆರ್ಎಸ್ಎಸ್ ಮೇಲೆ ಮುಗಿಬೀಳ್ತಾ ಇರೋ ಪ್ರಿಯಾಂಕ್ ವಿರುದ್ಧ ಬಿಜೆಪಿ ಕೂಡ ಕೆಂಡ ಕಾರ್ತಿದೆ. ಬೆಳಗಾವಿಯಲ್ಲಿ ಆರ್ಎಸ್ಎಸ್ ಮೀಟಿಂಗ್, ಪ್ರಿಯಾಂಕ್ ಸ್ಫೋಟಕ ಹೇಳಿಕೆ. ಸಭೆ ನಡೆದಾಗಲೆಲ್ಲ ಗಲಭೆ ಎಂದ ಗೃಹ ಸಚಿವ, ಬಿಜೆಪಿ ಕೆಂಡ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ. ದಿನ ಬೆಳಗಾದ್ರೆ ಆರ್ಎಸ್ಎಸ್ ಮೇಲೆ ಕಿಡಿಕಾರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಷಯ ಅಂದ್ರೆ ಆರ್ಎಸ್ಎಸ್ ವಾರ್ಷಿಕ ಸಭೆ ಬೆಳಗಾವಿಯಲ್ಲಿ ನಡೀತಾ ಇದೆ. ಸರಸಂಘ ಚಾಲಕ ಮೋಹನ್ ಭಾಗವತ್ ನೇತೃತ್ವದಲ್ಲಿ ನಡೀತಾ ಇರೋ ಸಭೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ಹಣ ದುರ್ಬಳಕೆ ಕುರಿತು ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಈ ಸಭೆಯ ಬಗ್ಗೆ ಸ್ಫೋಟಕ ಹೇಳಿಕೆ ನೀಡಿರೋ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ ಸಭೆ ಸೇರಿದಾಗಲೆಲ್ಲ ಗಲಭೆಗಳಾಗಿವೆ, ರಾಜ್ಯದಲ್ಲಿ ಗಲಾಟೆ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂರಲ್ಲ ಅಂತ ಬೆಂಕಿ ಉಗುಳಿದ್ದಾರೆ. ಹೀಗೆ ಆರ್ಎಸ್ಎಸ್ ಟೀಕಿಸ್ತಾ ಇರೋ ಪ್ರಿಯಾಂಕ್ಗೆ ತಿರುಗೇಟು ಕೊಟ್ಟಿರೋ ಜನಾರ್ದನ್ ರೆಡ್ಡಿ ಪ್ರಿಯಾಂಕ್ರನ್ನ ನಿಮ್ಹಾನ್ಸ್ಗೆ ಸೇರಿಸಬೇಕು ಎಂದಿದ್ದಾರೆ. ಯಾವಾಗ ಇವರು ಕೂತಿದ್ದಾರೆ ಅವಾಗ ಏನಾದ್ರೂ ಒಂದು ಗಲಭೆ ಆಗೇ ಆಗಿದೆ. ಅದು ಯಾವುದೇ ನಿಟ್ಟಿನಲ್ಲಿ ಇರಬಹುದು. ನನ್ನ ಹತ್ರನೂ ಕೆಲವು ಮಾಹಿತಿ ಬಂದಿದೆ ಇಂಟೆಲಿಜೆನ್ಸ್ ಇಂದ. ಸೂಕ್ತ ಸಮಯದಲ್ಲಿ ಹೇಳ್ತೀನಿ, ಇವಾಗಲ್ಲ. ಆದ್ರೆ ಯಾರೇ ಕೂಡ ಕರ್ನಾಟಕ ರಾಜ್ಯದಲ್ಲಿ ಸಮಾಜದಲ್ಲಿ ಏನಾದ್ರೂ ಗಲಾಟೆ ಉಂಟು ಮಾಡೋದಾಗ್ಲಿ, ಶಾಂತಿಯನ್ನ ಕದಲೋದಾಗ್ಲಿ ಮಾಡಿದ್ರೆ ಗೃಹ ಇಲಾಖೆ ಸುಮ್ಮನೆ ಕೂತ್ಕೊಂಡ. ಗಲಭೆ ಎಬ್ಬಿಸೋರು ಯಾವತ್ತೂ ಈ ದೇಶದೊಳಗೆ ಬಾಗಲ್ಪುರದಂಥ ಘಟನೆಯನ್ನು ಹಿಡ್ಕೊಂಡು, ರಾಮನವಮಿ ಬ್ಯಾನ್ ಮಾಡಿದ್ದನ್ನು ಹಿಡ್ಕೊಂಡು, ದುರ್ಗಾ ಪೂಜಾ ಬ್ಯಾನ್ ಮಾಡಿದ್ದು ಹಿಡ್ಕೊಂಡು ಎಲ್ಲ ಮಾಡಿದ್ದು ಕಾಂಗ್ರೆಸ್ದವ್ರ. ಸೊ ಹಿಂಗಾಗಿ ಗಲಾಟೆ ಮಾಡಿಸೋದು, ಅದರ ದುರುಪಯೋಗ ಪಡೆಯೋದು ಅವರ ಒಂದು ಉದ್ದೇಶ ಆಗಿದೆ. ಸ್ವಲ್ಪ ನಾನೇನಂತಂದರೆ ಅವರಿಗೆ ಒಂದು 15 ದಿನ ಬಿಡುವನ್ನು ಕೊಟ್ಟು ನಮ್ಮ ಬೆಂಗಳೂರಲ್ಲಿ ನಿಮ್ಮೆನ್ಸ್ ಹಾಸ್ಪಿಟಲ್ನಲ್ಲಿ ಪ್ರಿಯಾಂಕ ಖರ್ಗೆ ಅವ್ರನ್ನ ಅಡ್ಮಿಟ್ ಮಾಡಿಸಿ ಅವ್ರಿಗೇನಾದರೂ ತಲೆ ಸರಿಯಾಗಿದೆನಾ ಇಲ್ಲನ ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ರಾಜಕಾರಣಿಗಳು ಈ ದೇಶವನ್ನು ಆಡಳಿತ ಮಾಡಿರೋರಿಂದ ಹಿಡಿದು RSSನ ಅಲುಗಾಡಿಸೋದಕ್ಕೆ ಯಾರ ಕೈಲಾಗಲಿಲ್ಲ. ಈ ಪ್ರಿಯಾಂಕ ಖರ್ಗೆ ಕೈಲಿ ಏನಾಗುತ್ತೆ ಹೇಳಿ. ಸೊ ಏನೂ ಆಗಲ್ಲ ಅಂತಂತೂ ಗೊತ್ತಿದ್ದು ಕೂಡ ಒಬ್ಬ ಹುಚ್ಚಿನ ರೀತಿಯಲ್ಲಿ ಮಾತಾಡ್ತೇನೆ ಅಂತಂದರೆ ನಾವು ಇದಕ್ಕೇನು ಹೇಳಬೇಕು. ಆರ್ಎಸ್ಎಸ್ ಸಭೆ ನಡೆದಾಗ ಈ ಹಿಂದೆ ಗೌರಿ ಲಂಕೇಶ್, ಎಂಎಂ ಕಲಬುರ್ಗಿ ಅವರ ಹತ್ಯೆಯಾಗಿತ್ತು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ನಿನ್ನೆಯಷ್ಟೇ ಬಾಂಬ್ ಸಿಡಿಸಿದ್ರು. ಈ ಹೇಳಿಕೆ ಉಲ್ಲೇಖಿಸಿ ಪ್ರಿಯಾಂಕ್ ಖರ್ಗೆ, ಆರ್ಎಸ್ಎಸ್ ಸಭೆ ಸೇರಿದಾಗ ಗಲಭೆಯಾಗಿತ್ತು ಎಂದಿದ್ದಾರೆ. ಹರಿಪ್ರಸಾದ್ ಮತ್ತು ಪ್ರಿಯಾಂಕ್ರ ಈ ಹೇಳಿಕೆಗೆ ಶಾಸಕ ಸುನೀಲ್ ಕುಮಾರ್ ಪಂಚ್ ಕೊಟ್ಟಿದ್ದಾರೆ. ಅವರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರ್ರು, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು, ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಇವತ್ತು ರಾಜ್ಯದಲ್ಲಿರುವಂಥ ಕೆಲವು ಸಚಿವರಿಗೆ ಮತ್ತು ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಿಗೆ ತಮ್ಮ ಸರ್ಕಾರದ ಯಾವುದೇ ಸಾಧನೆಗಳನ್ನು ಮಾಡಿದರೆ ಅದು ಪ್ರಚಾರಕ್ಕೆ ಬರೋದಿಲ್ಲ, ಮತ್ತು ಸರ್ಕಾರ ಸಾಧನೆಗಳನ್ನು ಹೇಳಲಿಕ್ಕೆ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ತಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ಹೇಳಲಿಕ್ಕೂ ಏನೂ ಇಲ್ಲ ಅನ್ನುವಂಥದ್ದು ಒಂದೆರಡು ಜನ ಸಚಿವರಿಗೆ ಗೊತ್ತಿದೆ. ಈ ಕಾರಣಕ್ಕೆ ಸದಾ ಸುದ್ದಿಯಲ್ಲಿರಬೇಕು ಅನ್ನುವ ಕಾರಣಕ್ಕೆ ಆರ್ಎಸ್ಎಸ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಲಬುರಗಿಯಲ್ಲಿ ವಾಗ್ದಾಳಿ ನಡೆಸಿದ ಸಿದ್ದಲಿಂಗ ಸ್ವಾಮೀಜಿ, ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಕಾಳಜಿ ವಹಿಸಿದಷ್ಟು ತಮ್ಮ ಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಲಿ ಎಂದಿದ್ದಾರೆ. ಮೊರಾರ್ಜಿ ವಸತಿ ಶಾಲೆಯಲ್ಲಿ ಊಟ ಸೇವಿಸಿ ಅಸ್ವಸ್ಥಗೊಂಡ ಮಕ್ಕಳ ಆರೋಗ್ಯ ವಿಚಾರಿಸಲಿ ಅಂತ ತಿವಿದಿದ್ದಾರೆ. ಪ್ರಿಯಾಂಕ್ರ ಪ್ರತಿ ಮಾತಿಗೂ ಬಿಜೆಪಿ ಕೌಂಟರ್ ಕೊಡ್ತಿದೆ. ಆರ್ಎಸ್ಎಸ್ ನೋಂದಣಿ ಬಗ್ಗೆ ಪ್ರಶ್ನೆ ಎತ್ತಿದ್ದ ಪ್ರಿಯಾಂಕ್ ತಮ್ಮ ಸಮರ ಮುಂದುವರೆಸಿದ್ದಾರೆ. ಈ ಕದನ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.